students, welcome back to our class. In this class, we have to discuss about history 9th chapter, very interesting lesson, post-independent India. Okay, let's discuss about this lesson. From this lesson, we have to mainly discuss about effects of partition of India, refugees issues, reorganization of states, problems of formation of government and integration of princely states. Now already history first chapter advent of Europeans to India ಇಂದ ಹಿಡಿದು era of Gandhi and national movement lessons ವರೆಗೂ ಸಹ ಡಿಸ್ಕಸ್ ಮಾಡಿದ್ವಿ. ಈ ಲೆಸನ್ಸ್ ಗಳಲ್ಲಿ ಮೇನ್ ಆಗಿ ಹೇಗೆ ಬ್ರಿಟಿಷ್ ನಮ್ಮ ದೇಶಕ್ಕೆ ಬಂದ್ರು, ನಂತರ ಅವರು ಅಧಿಕಾರ ಮತ್ತೆ ಪೊಲಿಟಿಕಲ್ ಸುಪ್ರಿಮಸಿನ ಹೇಗೆ ವಿಸ್ತರಿಸಿಕೊಂಡ್ರು ಥ್ರೂ ಮೆನಿ ವಾರ್ಸ್ ಲೈಕ್ ಕಾರ್ನಾಟಿಕ್ ವಾರ್ಸ್, ಸಿಖ್, ಆಂಗ್ಲೋ ಮರಾಠ ಅಂಡ್ ಮೈಸೂರು ವಾರ್ಸ್, and very notable wars like Battle of Buxar and Battle of Plassey, and also they implemented many policies like Blue Water Policy, Doctrine of Lapse Policy and Doctrine of Subsidiary Alliance Policy. Also divide and rule ಪಾಲಿಸಿಗಳ ಮೂಲಕ ಅವರ ಒಂದು ಆರ್ಮಿನ ಹೇಗೆ ಸ್ಟ್ರಾಂಗ್ ಮಾಡ್ಕೊಂಡ್ರು, ಹಾಗೇನೆ ನಮ್ಮ ದೇಶದ ಸಂಪತ್ತನ್ನ ಇಂಗ್ಲೆಂಡ್ಗೆ ಹೇಗೆ ಕೊಂಡೊಯ್ದ್ರು. ನಂತರ 1857 ರಿವಾಲ್ಟ್ ಇಂದ ಇರಾ ಆಫ್ ಗಾಂಧಿ ಲೆಸನ್ ಅಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರರು ಹೇಗೆ ಬ್ರಿಟಿಷ್ ಅಧಿಕಾರವನ್ನ ಕೊನೆಗೊಳಿಸಲು ಹೋರಾಡಿದ್ರು ಅಂಡ್ ಫೈನಲಿ ಪಾರ್ಟಿಷನ್ ಆಫ್ ಇಂಡಿಯಾ ಇಲ್ಲಿವರೆಗೂ ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಹೀಗೆ ನಮ್ಮ ದೇಶ ದೀರ್ಘ ಹೋರಾಟದ ಮೂಲಕ ಸ್ವತಂತ್ರವನ್ನ ಪಡೆದುಕೊಂಡಿತ್ತು. ಸೊ 1947 ಆಗಸ್ಟ್ 15 ಇಲ್ಲಿವರೆಗೂ ಸಹ ನಾವು ಈ ಲೆಸನ್ಸ್ ಗಳಲ್ಲಿ ತಿಳ್ಕೊಂಡ್ವಿ. ಬಟ್ ಆಫ್ಟರ್ 1947 ಆಗಸ್ಟ್ 15 ರಲ್ಲಿ ನಮ್ಮ ದೇಶ ಸ್ವತಂತ್ರ ಪಡೆದುಕೊಂಡ ನಂತರ ಯಾವೆಲ್ಲ ಸಮಸ್ಯೆಗಳು ಎದುರಿಸಬೇಕಾಯ್ತು, ಆ ಸಮಸ್ಯೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ಈ ಲೆಸನ್ ನಲ್ಲಿ ಮೇನ್ ಆಗಿ ಡಿಸ್ಕಸ್ ಮಾಡೋಣ. ಇನ್ ದ ಇಯರ್ 1947 ಆಗಸ್ಟ್ 15th ವಾಸ್ ಅ ಡೇ ಆಫ್ ಟ್ರಬಲ್ ಆಸ್ ವೆಲ್ ಆಸ್ ಅ ಜಾಯ್ ಫಾರ್ ಇಂಡಿಯಾ. So independence was earned with a lot of sacrifices and difficulties. So partition of the country had also created a lot of problems. So before learning how the government handled all the situations, we need to analyze the situation that was created. 1947 ಆಗಸ್ಟ್ 15th ನಮ್ಮ ದೇಶದ ಪಾಲಿಗೆ ಒಂದು ಸಂಭ್ರಮದ ದಿನವಾಗಿತ್ತು. ಬಟ್ ಅದ್ರ ಜೊತೆಗೆ ಸಂಕಟದ ಸಂದರ್ಭವೂ ಸಹ ಆಗಿತ್ತು. ನೋಡಿ, ನಮ್ಮ ದೇಶ ದೀರ್ಘ ಹೋರಾಟದ ಮೂಲಕ ಸ್ವತಂತ್ರವನ್ನ ಪಡೆದುಕೊಂಡಿತ್ತು. ಸ್ವತಂತ್ರ ಅನ್ನುವಂಥದ್ದು ಹುತಾತ್ಮರ ತ್ಯಾಗ ಮತ್ತೆ ಬಲಿದಾನಗಳ ಫಲವಾಗಿತ್ತು. ಬಟ್ ಈ ದೇಶದ ವಿಭಜನೆಯು ಮೀನ್ಸ್ ಪಾರ್ಟಿಷನ್ ಆಫ್ ಇಂಡಿಯಾ ಹೊಸ ಸವಾಲುಗಳನ್ನ ಸಮಸ್ಯೆಗಳನ್ನ ಸೃಷ್ಟಿಸಿತು. ಸೊ ಈ ಎಲ್ಲಾ ಸಮಸ್ಯೆಗಳನ್ನ ಹೊಸ ಸರ್ಕಾರ ಹೇಗೆ ಎದುರಿಸಿತು ಮತ್ತೆ ಆ ಸಂದರ್ಭದಲ್ಲಿ ಸೃಷ್ಟಿಸಿದಂತಹ ಪರಿಣಾಮಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ನಾವು ಮೇನ್ ಆಗಿ 6 ಪ್ರಾಬ್ಲಮ್ಸ್ ಬಗ್ಗೆ ನೋಡ್ತೇವೆ. ಈ 6 ಪ್ರಾಬ್ಲಮ್ಸ್ ನೀವು ಚೆನ್ನಾಗಿ ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ಕ್ವಶನ್ ಕೇಳ್ತಾರೆ, ತುಂಬಾ ಸಲ ರಿಪೀಟ್ ಸಹ ಆಗಿದೆ. ಕ್ವಶನ್ ಈ ರೀತಿ ಕೇಳ್ತಾರೆ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಈ 6 ಪ್ರಾಬ್ಲಮ್ಸ್ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. The first point is the partition of the country. It had created new problems. The country was burnt in a communal fire. Millions of people from both the countries tried to choose their future in both the countries. So it was a great challenge to offer shelter and food to refugees who arrived into country. So the number of people arrived to India from Pakistan. ನೋಡಿ, ನಮ್ಮ ದೇಶಕ್ಕೆ ಸ್ವತಂತ್ರ ಬರೋ ಮುಂಚೆ ಬ್ರಿಟಿಷರು ನಮ್ಮ ದೇಶಕ್ಕೆ ದೊಡ್ಡ ಸಮಸ್ಯೆ ಆಗಿದ್ರು. ಬಟ್ ಸ್ವತಂತ್ರ ಪಡೆದ ನಂತರ ಹಲವಾರು ಸಮಸ್ಯೆ ಸಂಕಷ್ಟಗಳನ್ನ ಎದುರಿಸಬೇಕಾಯ್ತು. ಅವುಗಳಲ್ಲಿ ಮೊದಲನೆಯದೇ ಈ ಪಾರ್ಟಿಷನ್ ಆಫ್ ಇಂಡಿಯಾ. ಇದು ಹೊಸ ಸಂಕಷ್ಟಗಳನ್ನ ಸೃಷ್ಟಿಸಿತು. ನಮ್ಮ ದೇಶ ಪಾರ್ಟಿಷನ್ ಆಗ್ಲಿಕ್ಕೂ ಸಹ ಮೇನ್ ರೀಸನ್ ಹಿಂದೂ ಮತ್ತೆ ಮುಸ್ಲಿಂ ಎಂಬ ಪ್ರತ್ಯೇಕ ರಾಷ್ಟ್ರಗಳ ಬೇಡಿಕೆ ಆಗಿತ್ತು. ಸೊ ಹಲವಾರು ಸಮಸ್ಯೆಗಳು ಎದುರಿಸುವಂತಹ ಮೂಲಕ ನಮ್ಮ ದೇಶ ವಿಭಜನೆ ಆಯಿತು. ಬಟ್ ನಂತರ ನಮ್ಮ ದೇಶದಲ್ಲಿ ಕೋಮು ಗಲಭೆ ಅಂದ್ರೆ ಹಿಂದೂ ಮುಸ್ಲಿಮರ ನಡುವೆ ಜಗಳ, ಕಲಹ, ಗಲಭೆಗಳು ಆಗ್ಲಿಂದನೂ ನಡೆಯುತ್ತಲೇ ಬರ್ತಿವೆ. ಹೀಗೆ ಈ 2 ಹೊಸ ರಾಷ್ಟ್ರಗಳಿಂದ ಮಿಲಿಯನ್ ಗಟ್ಟಲೆ ಜನರು ತಮ್ಮ ಒಂದು ಹೊಸ ಬದುಕಿನ ಭರವಸೆಗಾಗಿ ತಮ್ಮ ರಾಷ್ಟ್ರಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಹೀಗೆ ಭಾರತಕ್ಕೆ ಬಂದ ನಿರಾಶ್ರಿತರಿಗೆ ಊಟ ಆಗಿರ್ಬೋದು, ಅವರಿಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿಕೊಡೋದೇ ನಮ್ಮ ದೇಶಕ್ಕೆ ಇದ್ದಂತಹ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಸೊ ನೋಡಿ, ನಮ್ಮ ದೇಶದಿಂದ ಪಾಕಿಸ್ತಾನಕ್ಕೆ ಹೋದವರಿಗಿಂತ ಭಾರತಕ್ಕೆ ಬಂದವರೇ ಹೆಚ್ಚಾಗಿದ್ರು. ಸೊ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲೂ ಸಹ ನಮ್ಮ ದೇಶ ಪ್ರಮುಖ ಪಾತ್ರವನ್ನ ವಹಿಸಿತು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸೆಕೆಂಡ್ ಪಾಯಿಂಟ್, ದ ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್.
You just observe these two maps here. These two maps show how India was divided after gaining independence from British in year 1947. So the first map shows India was under the British rule before the partition. So the second map shows how the region was divided after gaining independence and a breakaway of East Pakistan, now what is Bangladesh, from West Pakistan, today Pakistan, in 1971 through the Bangladesh Liberation War. ಸೊ ನೋಡಿ, ಮೊದಲು ಬಾಂಗ್ಲಾದೇಶ್, ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ಅಂತ ಯಾವುದೇ ರೀತಿನಲ್ಲೂ ಸಪ್ರೇಟ್ ಕಂಟ್ರಿಗಳಿರಲಿಲ್ಲ, ಇವೆಲ್ಲ ಒಟ್ಟಿಗಿದ್ದು. ಸೊ ಟೋಟಲಿ 562 ಪ್ರಿನ್ಸ್ಲಿ ಸ್ಟೇಟ್ಸ್ಗಳು. ಬ್ರಿಟಿಷರು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಗಿ ರೂಲ್ ಮಾಡ್ತಿದ್ರು. But later the integration of princely states into the federal structure of India was a bigger problem. So there were totally 562 princely states in India. Most of the states, after showing initial hesitations, agreed to join the Indian federal structure. But Kashmir and Junagadh in the north and Hyderabad in south did not agree to join the federal structure easily. ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಬಹಳ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಸುಮಾರು 562 ದೇಶೀಯ ಸಂಸ್ಥಾನಗಳಲ್ಲಿ ಬಹುತೇಕ ಸಂಸ್ಥಾನಗಳು ಆರಂಭದಲ್ಲಿ ತುಂಬಾ ಹಿಂಜರಿಕೆಯೊಂದಿಗೆ ಅನಿವಾರ್ಯದಿಂದ ಭಾರತದ ಒಂದು ಒಕ್ಕೂಟವನ್ನ ಸೇರಲೇಬೇಕಾಯಿತು. ಬಟ್ ನಾರ್ತ್ ಪಾರ್ಟ್ ನಲ್ಲಿ ಕಾಶ್ಮೀರ್, ಜುನಾಗಢ್ ಅಂಡ್ ಸೌತ್ ಪಾರ್ಟ್ ನಲ್ಲಿ ಹೈದರಾಬಾದ್ ಸಂಸ್ಥಾನಗಳು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ. ಲೇಟರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹ್ಯಾಂಡಲ್ಡ್ ದಿಸ್ ಆಲ್ ದ ಚಾಲೆಂಜಸ್ efficiently and won success to merge these states into federal structure. Then he was successful in protecting internal security of the nation and also set in motion the task of attaining national integration. ಹೀಗೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಇದನ್ನ ಒಂದು ಸವಾಲಾಗಿ ಸ್ವೀಕರಿಸಿ ಯಶಸ್ಸನ್ನ ಪಡೆಯುತ್ತಾರೆ. ಹಾಗೇನೆ ಇದರ ಮೂಲಕ ನಮ್ಮ ದೇಶದ ಒಂದು ಆಂತರಿಕ ಭದ್ರತೆಯನ್ನ ಸಹ ಕಾಪಾಡುವಲ್ಲಿ ಅವಕಾಶವಾಯಿತು. ಮತ್ತೆ ಇದರ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆಯು ಸಹ ಸಾಧಿಸುವಂತ ಒಂದು ಪ್ರಕ್ರಿಯೆಗೂ ಅವಕಾಶವನ್ನ ನೀಡಲಾಯಿತು. ಥರ್ಡ್ ಪಾಯಿಂಟ್, partition had damaged the economic system. Partition damaged the economic system of India deeply. There was a need to relook into the commerce, industry and trade in order to provide better stability because the colonial power abused the resources of India for more 2 centuries. So Dadabhai Naoroji has discussed this issue more in his drain theory. ದೇಶ ವಿಭಜನೆಯಿಂದ ನಮ್ಮ ದೇಶದ ಒಂದು ಅರ್ಥವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಿತು. ಸೊ ಕೃಷಿ, ಕೈಗಾರಿಕೆ ಮತ್ತೆ ವಾಣಿಜ್ಯ ಈ 3 ಕ್ಷೇತ್ರಗಳು ಅಭಿವೃದ್ಧಿಗೊಳಿಸಬೇಕಿತ್ತು. ಇವುಗಳ ಮೇಲೆ ಅವಲಂಬಿತವಾಗಿದ್ದಂತಹ ಜನರಿಗೆ ಒಂದು ಹೊಸ ನೀತಿ ಜಾರಿಗೆ ತರುವ ಮೂಲಕ ಒಂದು ಭರವಸೆಯನ್ನ ಸೃಷ್ಟಿಸಬೇಕಿತ್ತು. ಬಿಕಾಸ್ ಬ್ರಿಟಿಷರ ಒಂದು ವಸಾಹತುಶಾಹಿ ಶಕ್ತಿಯು ಸುಮಾರು 2 ಶತಮಾನಗಳ ಅವಧಿಯಲ್ಲಿ ನಮ್ಮ ಭಾರತದ ಸಂಪತ್ತು ನಿರಂತರವಾಗಿ ಶೋಷಿಸಿತ್ತು. ಸೊ ದಾದಾಬಾಯಿ ನವರೋಜಿ ಅವರು ತಮ್ಮ ಒಂದು ಡ್ರೇನ್ ಥಿಯರಿಯಲ್ಲಿ ಈ ಎಲ್ಲಾ ವಿಷಯಗಳನ್ನ ಚರ್ಚಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, creating its own constitution. India had a challenge of creating its own constitution. It had to find its stability under its new constitution and to emerge as democratic republic. So under the chairmanship of Dr. B.R. Ambedkar, the Constitutional Drafting Committee gave India a draft constitution. So this draft constitution was accepted by the Constituent Assembly and gave India a unique constitution. So this enabled the strengthening of executive, legislative and judiciary. ನಮ್ಮ ದೇಶ ಸ್ವತಂತ್ರ ಪಡೆದುಕೊಂಡ ನಂತರ ಒಂದು ಸಿಸ್ಟಮ್ಯಾಟಿಕ್ ಗವರ್ಮೆಂಟ್ ನ ಅವಶ್ಯಕತೆ ಇತ್ತು. ಸೊ ನಮ್ಮ ದೇಶ ತನ್ನ ಸಂವಿಧಾನ ಹೊಸದಾಗಿ ರಚಿಸಿಕೊಳ್ಳೋದು ಸಹ ಒಂದು ಸವಾಲಾಗಿತ್ತು. ರಾಜಕೀಯ ಮತ್ತೆ ಆಡಳಿತಾತ್ಮಕವಾಗಿ ಕಾನೂನುಗಳ ಒಂದು ಚೌಕಟ್ಟಿನಲ್ಲಿ ನಮ್ಮ ದೇಶವು ಸ್ಥಿರತೆಯನ್ನ ಕಂಡುಕೊಳ್ಳುವಂತಹ ಜೊತೆಗೆ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚನೆಯಾಗಬೇಕಿತ್ತು. ಸೊ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಂವಿಧಾನ ಕರಡು ಸಮಿತಿ ಭಾರತಕ್ಕೆ ಒಂದು ಕರಡು ಸಂವಿಧಾನ ರೂಪಿಸಿತ್ತು. ಇದನ್ನ ಸಂವಿಧಾನ ರಚನಾ ಸಭೆ ಸ್ವೀಕರಿಸುವಂತಹ ಮೂಲಕ ಸಂವಿಧಾನ ನೀಡಿತು. ಸೊ 1950 ಜಾನ್ವರಿ 26 ರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಿತ್ತು. ಸೊ ಹಾಗಾಗಿ ನಮ್ಮ ಭಾರತ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚನೆಯಾಯಿತು. ಸೊ ಹಾಗಾಗಿ ನಾವು ಎವ್ರಿ ಇಯರ್ ಜಾನ್ವರಿ 26 ರಿಪಬ್ಲಿಕ್ ಡೇ ಗಣರಾಜ್ಯ ದಿನವನ್ನಾಗಿ ಆಚರಿಸುತ್ತಿದ್ದೇವೆ.
ಹಾಗೇನೆ ಇದರ ಒಂದು ಮೂಲಕ ಈ ಮೂರು ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಆ್ಯಂಡ್ ಜುಡಿಷಿಯರಿ ಈ ಮೂರು ಸಂಸ್ಥೆಗಳು ಬಲಗೊಳ್ಳೋದ್ರ ಜೊತೆಗೆ ಯಶಸ್ವಿಯಾಗಿಯೂ ಸಹ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು. Let's understand next point. Having won military power of India, India had to protect its freedom that was after years struggle from its enemies. So it started strengthening its military forces. So the present military power of India is nowhere inferior to anyone now. ನಮ್ಮ ದೇಶವು ದೀರ್ಘ ಹೋರಾಟದ ಮೂಲಕ ಪಡೆದಂತಹ ಸ್ವತಂತ್ರ ನೆರೆಯ ಶತ್ರುಗಳಿಂದ ಕಾಪಾಡಿಕೊಳ್ಬೇಕಿತ್ತು. ಸೊ ಹಾಗಾಗಿ ತನ್ನ ಒಂದು ರಕ್ಷಣಾ ವ್ಯವಸ್ಥೆ ಬಲಗೊಳಿಸೋದು ಅವಶ್ಯಕವಾಗಿತ್ತು. ಬಟ್ ಇವತ್ತು ನಮ್ಮ ದೇಶದ ಮಿಲಿಟರಿ ಫೋರ್ಸ್ ಜಗತ್ತಿನ ಯಾವ ಮಿಲಿಟರಿ ಫೋರ್ಸ್ಗಿಂತ ಕಡಿಮೆ ಇಲ್ಲ. ಸೊ ತುಂಬ ರಾಷ್ಟ್ರಗಳು ನಮ್ಮ ದೇಶದೊಂದಿಗೆ ಒಂದು ಮೈತ್ರಿ ಬಾಂಧವ್ಯವನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ಪರಸ್ಪರ ಸಹಕರಿಸ್ತವೆ. ಸೊ ಅದನ್ನು ಸಹ ನಾವು ಗಮನಿಸಬಹುದು. ಆ್ಯಂಡ್ ವಿ ನೀಡ್ ಟು ಲುಕ್ ಬ್ಯಾಕ್ ಇನ್ ಟು ದ ಹಿಸ್ಟ್ರಿ ಟು ನೋ ಅಬೌಟ್ ಇಟ್ಸ್ ಬಿಗಿನಿಂಗ್. ನೆಕ್ಸ್ಟ್ ಪಾಯಿಂಟ್, gender and caste based discrimination. Since gender and caste based discrimination was natural to Indian society, so there was a need to strengthen the social fabric to establish social equality. So it also had to formulate new foreign policy and make arrangements for financial resources. So India successfully faced all these challenges and emerged as the largest democratic country of the world. ನಮ್ಮ ದೇಶದಲ್ಲಿ ಈ ಕ್ಯಾಸ್ಟ್ ಆ್ಯಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಹೋಗಲಾಡಿಸೋದು ಸಹ ಒಂದು ಸವಾಲಾಗಿತ್ತು. ಸಮಾನತೆಯ ಒಂದು ಆಶಯಗಳ ಒಂದು ಅಡಿಯಲ್ಲಿ ಸಬಲೀಕರಣಗೊಳಿಸೋದು, ಹಾಗೆಯೇ ಒಂದು ಹೊಸ ಹಣಕಾಸು ವ್ಯವಸ್ಥೆ, ವಿದೇಶಾಂಗ ನೀತಿ ರೂಪಿಸೋದು, ಹೀಗೆ ಮುಂತಾದ ಸವಾಲುಗಳನ್ನು ಎದುರಿಸಬೇಕಾಗಿತ್ತು. ಸೊ ಈ ಎಲ್ಲ ಸವಾಲುಗಳಿಗೆ ಹೊಸದಾಗಿ ರೂಪುಗೊಂಡಂತಹ ನಮ್ಮ ಭಾರತ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಕಮ್ಯುನಲ್ ವೈಲೆನ್ಸ್. It is said that people have lost more lives in communal violence than in wars. So the clash takes place on the grounds of religion. It creates panic in all the societies. Historically, India's experience is not different. India is a country of many religions. It had to become a country of different religions. So due to numerous inventions of ಫಾರಿನ್ ರೂಲರ್ಸ್, ನೋಡಿ ಜಗತ್ತಿನಲ್ಲಿ ತುಂಬಾ ಭಯಾನಕವಾದಂತಹ ಯುದ್ಧಗಳು ನಡೆದಿವೆ. ಬಟ್ ಈ ಯುದ್ಧಗಳಲ್ಲಿ ಜನರು ಹೆಚ್ಚಾಗಿ ಪ್ರಾಣವನ್ನ ಕಳೆದುಕೊಂಡೋದಕ್ಕಿಂತ ಹೆಚ್ಚಿನ ಜನರು ಈ ಒಂದು ಕಮ್ಯುನಲ್ ವೈಲೆನ್ಸ್ ಇಂದಲೇ ಹೆಚ್ಚಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇಂದಿಗೂ ಸಹ ಧಾರ್ಮಿಕ ವಿಚಾರಗಳಲ್ಲಿ ಸಂಘರ್ಷಗಳು ನಡೆಯುತ್ತಲೇ ಇವೆ. ಇವು ಎಲ್ಲಾ ಸಮಾಜಗಳಲ್ಲೂ ನಿರಂತರವಾಗಿ ಆತಂಕಗಳನ್ನ ಜನರಲ್ಲಿ ಸೃಷ್ಟಿಸುತ್ತಿವೆ. ಇವನ್ ನಮ್ಮ ದೇಶದಲ್ಲೂ ಸಹ ನಾವು ನೋಡ್ತಾನೆ ಇದ್ದೀವಿ. ಫಾರ್ ಎಕ್ಸಾಂಪಲ್, ಹಿಂದೂ ಮುಸ್ಲಿಂ ಕ್ಲಾಶಸ್. ನೋಡಿ, ಬೇರೆ ಬೇರೆ ದೇಶಗಳಲ್ಲಿ ಜಸ್ಟ್ ಒನ್ ರಿಲಿಜಿಯನ್ ಅದರ್ವೈಸ್ ಕಮ್ಯುನಿಟಿ ಜಾಸ್ತಿ ಇದ್ದಾರೆ. ಬಟ್ ಅವರಲ್ಲಿ ಯಾವುದಾದ್ರು ಒನ್ ರಿಲಿಜನ್ ಅಷ್ಟೇನೆ ಡಾಮಿನೇಟ್ ಆಗಿರುತ್ತೆ. ಬಟ್ ನಮ್ಮ ದೇಶದಲ್ಲಿ ಎಲ್ಲ ಧರ್ಮಗಳನ್ನ ನಾವು ನೋಡ್ತೀವಿ. ಅದಕ್ಕೆ ಭಾರತವನ್ನು ನಾವು ಬಹುಧರ್ಮಗಳ ರಾಷ್ಟ್ರವಾಗಿರೋದನ್ನು ನಾವು ನೋಡ್ಬೋದು. ಮತ್ತು ಎಲ್ಲ ಧರ್ಮಕ್ಕೂ ಸಹ ಸಮಾನತೆಯನ್ನು ನೀಡಿದೆ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿದ್ದಂತಹ ರಾಜಕಾರಣಗಳಿಂದ ಇಲ್ಲ ವಿದೇಶಿಯರ ಆಕ್ರಮಣಗಳಿಗೆ ಒಳಗಾದಂತಹ ಕಾರಣಗಳಿಂದ ಬಹುಧರ್ಮೀಯರ ರಾಷ್ಟ್ರವಾಯಿತು. Then this diversity was used by the British to create divide and rule policy. With this, religious suspicions entered public life, later leading communal violence. So like this, Hindu-Muslims clashes took a nasty turn and resulted in many communal clashes, later leading to untold miseries. ಈ ಎಲ್ಲ ಭಿನ್ನತೆಗಳು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಅನುಸರಿಸಿದಂತಹ ಈ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಸಾರ್ವಜನಿಕರ ಒಂದು ಜೀವನಕ್ಕೂ ಪ್ರವೇಶಿಸಿತು. ಹೀಗೆ ಸೃಷ್ಟಿಯಾದಂತಹ ಸಂಘರ್ಷಗಳಲ್ಲಿ ಹಿಂದೂ ಮತ್ತೆ ಈ ಮುಸ್ಲಿಮರ ಒಂದು ನಡುವಿನ ಸಂಘರ್ಷಗಳು ಅನೇಕ ದುರಂತಗಳನ್ನೇ ಸೃಷ್ಟಿಸಿವೆ. ಸೊ ಆಸ್ ಅ ರಿಸಲ್ಟ್, ವೆನ್ ಇಂಡಿಯಾ ವಾಸ್ ಪಾರ್ಟಿಷನ್ಡ್ ಇನ್ ದ ಇಯರ್ 1947, the North India had to face a lot of communal violence. So lakhs of Hindus and Muslims died in these communal clashes. When India was celebrating its independence in New Delhi, Gandhiji was in Naukali and other places in meeting the victims, consoling them. ನೋಡಿ, ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಂಬ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಹುಟ್ಟಿಕೊಂಡಿತ್ತು. ಇದರ ಒಂದು ಪರಿಣಾಮವಾಗಿ 1947ರಲ್ಲಿ ಭಾರತ ಸ್ವತಂತ್ರವಾದಾಗ
ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಮ್ಯುನಲ್ ವೈಲೆನ್ಸ್ ನಡೆದವು. ಇವನ್ ಈಗಲೂ ಸಹ ನಡೆಯುತ್ತಲೇ ಇವೆ. ಕಾಶ್ಮೀರ್ ಪ್ರಾಬ್ಲಮ್ ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ನಾವು ನೋಡ್ತಾನೆ ಇದ್ದೀವಿ. ಸೊ ಇದರಿಂದಾಗಿ ಲಕ್ಷಾಂತರ ಹಿಂದೂ ಮತ್ತೆ ಮುಸ್ಲಿಂ ಜನರು ಈ ಒಂದು ಕಮ್ಯುನಲ್ ವೈಲೆನ್ಸ್ ಇಂದ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಹಾಗೆಯೇ ಸಾವಿರಾರು ಕೋಟೆಗಳು, ಆಸ್ತಿ ಪಾಸ್ತಿಗಳೆಲ್ಲ ನಷ್ಟಕ್ಕೆ ಈಡಾಗಿವೆ. ಇವನ್ ನಮ್ಮ ದೇಶ ತಾನು ಪಡೆದಂತಹ ಒಂದು ಸ್ವತಂತ್ರವನ್ನ 1947 ರಂದು ದೆಹಲಿಯಲ್ಲಿ ಆಚರಿಸಿ ಸಂಭ್ರಮಿಸುತ್ತಿದ್ದಂತಹ ಸಂದರ್ಭದಲ್ಲಿ ಗಾಂಧೀಜಿ ಅವರು ನೌಕಾಲಿ ಮತ್ತೆ ಬೇರೆ ಸ್ಥಳಗಳಿಗೆ ಗಲಭೆಗೊಳಗಾದ ಜನರನ್ನ ಭೇಟಿಯಾಗಿ ಸಮಾಧಾನಗೊಳಿಸುತ್ತಾರೆ. ಅಂಡ್ ನೆಹರು ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ, could settle his administration of the basis of priority and could calm down the communal violence within months of after independence. So the evil violence that emerged during the communal violence made Nehru to think about ಫಾರ್ಮಿಂಗ್ ಅ ಸೆಕ್ಯುಲರ್ ನೇಷನ್. ಹೀಗೆ ಧರ್ಮಗಳ ನಡುವೆ ಸೃಷ್ಟಿಯಾದ ಈ ಕಮ್ಯುನಲ್ ವೈಲೆನ್ಸ್ ಜನರಲ್ಲಿ ಆತಂಕ, ಭಯ ಸೃಷ್ಟಿಸಿತು. ಸೊ ಸ್ವತಂತ್ರ ನಂತರ ಭಾರತದ ಮೊದಲ ಪ್ರಧಾನಿಯವರಾದ ನೆಹರು ಅವ್ರಿಗೆ ಈ ಒಂದು ಸಮಸ್ಯೆ ಬಗೆಹರಿಸೋದು ಒಂದು ಅತ್ಯಂತ ದೊಡ್ಡ ಸವಾಲಾಗಿತ್ತು. ಸೊ ನೆಹರು ಅವರು ತಮ್ಮ ಎಲ್ಲ ಆಡಳಿತಾತ್ಮಕ ಮತ್ತೆ ರಾಜಕೀಯ ಶಕ್ತಿಯನ್ನ ಬಳಸಿ ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಕಮ್ಯುನಲ್ ವೈಲೆನ್ಸ್ ನಿಯಂತ್ರಣಕ್ಕೆ ತಂದ್ರು. ಹಾಗೇನೆ ಈ ಕೋಮು ಗಲಭೆಯ ಭಯಾನಕ ದೃಶ್ಯಗಳು ನೆಹರು ಅವ್ರನ್ನ ಜಾತ್ಯತೀತ ರಾಜ್ಯದ ಒಂದು ನಿರ್ಮಾಣಕ್ಕೆ ಪ್ರೇರೇಪಿಸಿತು. ಸೊ ದೀಸ್ ಇನ್ಸಿಡೆಂಟ್ಸ್ ಹೆಲ್ಪ್ ಇಂಡಿಯಾ ಟು ಅಡಾಪ್ಟ್ ಸೆಕ್ಯುಲರ್ ಪ್ರಿನ್ಸಿಪಲ್ಸ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಹೀಗೆ ನಮ್ಮ ದೇಶ ಒಂದು ಜಾತ್ಯತೀತ ರಾಷ್ಟ್ರವಾಗಿ ತನ್ನ ಸಂವಿಧಾನಾತ್ಮಕ ಅಂಶಗಳನ್ನ ಅಳವಡಿಸಿಕೊಳ್ಳಲು ಈ ಸಮಸ್ಯೆಯು ಸಹ ಕಾರಣವಾಯಿತು. Even though leaders like Maulana Abdul Kalam Azad and Khan Abdul Ghaffar Khan, they both also opposed the ideas of Pakistan, but they could not stop the partition of India. Even now the communal clashes have continued. There are internal angles to communal violence. The Constitution of India has accepted religion as the personal choice of the individual. So it foresees a situation where India remains secular country. So the Indians need to understand this intention of the Constitution live accordingly. Communal violence ಇಂದಿಗೂ ಸಹ ನಡೆಯುತ್ತಲೇ ಇವೆ. ಇಷ್ಟು ವರ್ಷಗಳು ಕಳೆದ್ರೂ ಸಹ ಈ ಸಮಸ್ಯೆ ಬಗೆಹರಿಸಲಾಗಿಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ನಡೆಯುತ್ತಲೇ ಇವೆ. ಈ ಸಂಘರ್ಷಗಳಿಗೆ ಒಂದೇ ಪರ್ಟಿಕ್ಯುಲರ್ ರೀಸನ್ಸ್ ಅಂತ ಏನಿಲ್ಲ. ಇವನ್ ಅಂತಾರಾಷ್ಟ್ರೀಯ ಆಯಾಮಗಳು ಸಹ ಇವೆ. ನಮ್ಮ ಸಂವಿಧಾನವು ಪ್ರತಿಯೊಬ್ಬ ವ್ಯಕ್ತಿಗೂ ಯಾರು ಯಾವ ಧರ್ಮ ಬೇಕಾದರೂ ಸ್ವೀಕರಿಸಬಹುದು, ಹಾಗೇನೆ ಪೂಜಿಸಬಹುದು, ಜೀವಿಸಬಹುದು. ಯಾರಿಗೂ ಸಹ ಬಲವಂತ ಇಲ್ಲ ಈ ಧರ್ಮನೇ ಪಾಲಿಸಬೇಕು ಅಂತ. ಅದು ಆ ವ್ಯಕ್ತಿಗೆ ಬಿಟ್ಟಿದ್ದು. ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಹೀಗೆ ಯಾವುದಾದ್ರೂ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿಗೆ ಆ ಧರ್ಮ ಪಾಲಿಸಲು ಇಷ್ಟ ಇಲ್ಲದಿದ್ರೆ ಅವರು ಬೇಕಾದ್ರೆ ಆ ಫ್ಯಾಮಿಲಿಯಲ್ಲೇ ಇದ್ಕೊಂಡು ಅವರು ಇಚ್ಛಿಸುವಂತಹ ಧರ್ಮವನ್ನು ಪಾಲಿಸುವಂತಹ ಅವಕಾಶ ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ನೀಡಿದೆ. ಅದೇ ಬೇರೆ ದೇಶಗಳನ್ನು ನಾವು ನೋಡೋದಾದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದೇ ಧರ್ಮವನ್ನು ಪಾಲಿಸಬೇಕಿರುತ್ತೆ. ಬಟ್ ನಮ್ಮ ದೇಶದಲ್ಲಿ ಧರ್ಮ ಅನ್ನುವಂಥದ್ದು ಆ ವ್ಯಕ್ತಿಗೆ ಬಿಟ್ಟಿದ್ದು. ಹಾಗೆ ಆ ನಮ್ಮ ದೇಶದಲ್ಲಿ ಯಾವ ಧರ್ಮನೂ ಹೆಚ್ಚು ಮತ್ತೆ ಶ್ರೇಷ್ಠ ಎಂದು ಭಾವಿಸದೆ ಎಲ್ಲ ಧರ್ಮಗಳಿಗೂ ಸಮಾನವಾಗಿ ಕಾಣುವಂಥದ್ದು ಮತ್ತೆ ಗೌರವಿಸುತ್ತದೆ. ಹೀಗೆ ಪ್ರತಿಯೊಬ್ಬರು ನಾವು ಒಂದೇ ಎಂದು ಭಾವಿಸಿ ಎಲ್ಲ ಧರ್ಮಗಳಿಗೂ ಗೌರವಿಸೋದು ಹಾಗೂ ಒಟ್ಟಾಗಿ ಶಾಂತಿಯುತವಾಗಿ ಬಾಳಿದ್ರೆ ಈ ಒಂದು ಕಮ್ಯುನಲ್ ವೈಲೆನ್ಸ್ ಬುಡ ಸಮೇತ ಕೊನೆಗೊಳಿಸಬಹುದು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ರೆಫ್ಯೂಜಿ ಕ್ರೈಸಿಸ್. Soon after the partition, a refugee crisis became a huge problem. So during this period, millions of people tried to find future in either of the country. So they had to leave their native places and move towards the places where people from their religion were a majority. ಅಂದರೆ ದೇಶ ವಿಭಜನೆಯ ಸಂದರ್ಭದಲ್ಲಿ ನಿರಾಶ್ರಿತರ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ನೋಡಿ 1947ರಲ್ಲಿ ಸ್ವತಂತ್ರ ಬಂದ ಸಂದರ್ಭದಲ್ಲೇ ಮಿಲಿಯನ್ ಅಷ್ಟು ಜನರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಂದರೆ ಅವರ ಒಂದು ಮುಂದಿನ ಬದುಕಿನ ನೆಲೆಯನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ರು. ಅವರು ಹುಟ್ಟಿ ಬೆಳೆದಂಥ ಊರುಗಳನ್ನು ಮತ್ತು ಆಸ್ತಿಗಳನ್ನ ಬಿಟ್ಟು ತಮ್ಮ ಧರ್ಮದವರು ಎಲ್ಲಿ ಹೆಚ್ಚಾಗಿದ್ರು ಆ ದೇಶವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅರೌಂಡ್ 6 million refugees arrived in India. This crisis ballooned in the beginning, but by 1951, most of the refugees from West Pakistan were taken care of. But the crisis of East Pakistan, Bangladesh continued for a long time. ಹೀಗೆ ನಮ್ಮ ಭಾರತಕ್ಕೆ ಬಂದ ನಿರಾಶ್ರಿತರ ಸಂಖ್ಯೆ ಒಟ್ಟು 6 ಲಕ್ಷ ಮಿಲಿಯನ್ ಅಷ್ಟು. ಈ ನಿರಾಶ್ರಿತರ ಸಮಸ್ಯೆ ದೇಶದಲ್ಲಿ ಒಂದು ಗಂಭೀರವಾದ ಸಮಸ್ಯೆಯಾಗಿ ತುಂಬಾ ವರ್ಷಗಳ ಕಾಲ ಬೆಳೆಯುತ್ತಾ ಹೋಯಿತು. ಬಟ್ ವೆಸ್ಟ್ ಪಾಕಿಸ್ತಾನ್ ಅಂದ್ರೆ ಈಗ ಏನು ಪಾಕಿಸ್ತಾನ್ ಇದೆ ಅಲ್ಲಿಂದ ಬಂದಂತಹ ನಿರಾಶ್ರಿತರ ಸಮಸ್ಯೆ
ಆಲ್ಮೋಸ್ಟ್ 1951 ಬಗೆಹರಿಸಲಾಗುತ್ತೆ. ಬಟ್ ಈಗ ಏನು ಈಸ್ಟ್ ಪಾಕಿಸ್ತಾನ್ ಅಂದರೆ ಬಾಂಗ್ಲಾದೇಶ, ಅಲ್ಲಿಂದ ಬರ್ತಿರೋದಂತಹ ಒಂದು ನಿರಾಶ್ರಿತರ ಸಂಖ್ಯೆ ತುಂಬಾ ವರ್ಷಗಳ ಕಾಲ ಮುಂದುವರಿಯಿತು. ಅಂಡ್ ಇಟ್ ವಾಸ್ ಕಾಟ್ ಇನ್ ಎ ಸಿವಿಯರ್ ಕಮ್ಯುನಲ್ ವೈಲೆನ್ಸ್ ಸೂನ್ ಆಫ್ಟರ್ ದ ಪಾರ್ಟಿಷನ್. As a result, the refugees were arriving till 1971. So the Bengal Vimochana movement, which was supported by India, could finally liberate the Bangladesh. So the war resulted in arrival of 10 lakh refugees to India. So they were helped by the government of India, governments of Tripura, then Meghalaya and Assam to resettle them and find new hope of life in India. ಬಂಗಾಳ ಪ್ರಾಂತ್ಯಕ್ಕೆ ಹೊಂದಿಕೊಂಡಿದ್ದಂತಹ ಈಸ್ಟ್ ಪಾಕಿಸ್ತಾನ್ ಇಲ್ಲಿ ಸ್ವತಂತ್ರ ನಂತರ ಹೆಚ್ಚಾಗಿ ಕಮ್ಯುನಲ್ ವೈಲೆನ್ಸ್ಗಳು ಪ್ರಾರಂಭವಾಗುತ್ತವೆ. ಇದ್ರ ಪರಿಣಾಮವಾಗಿ 1971 ವರೆಗೂ ಸಹ ನಿರಾಶ್ರಿತರು ನಮ್ಮ ದೇಶಕ್ಕೆ ವಲಸೆ ಬರ್ತಲೇ ಇದ್ರು. ಸೊ ಭಾರತವು ಬೆಂಬಲಿಸಿದಂತ 1971ರಲ್ಲಿ ಬಾಂಗ್ಲಾ ವಿಮೋಚನ ಯುದ್ಧದ ಪರಿಣಾಮವಾಗಿ ಸುಮಾರು 10 ಲಕ್ಷ ನಿರಾಶ್ರಿತರು ನಮ್ಮ ದೇಶಕ್ಕೆ ಬಂದರು. ಈ ಟೈಮ್ನಲ್ಲಿ ನಮ್ಮ ಭಾರತ ಸರ್ಕಾರ ಮತ್ತೆ ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮೇಘಾಲಯ ಅಂಡ್ ತ್ರಿಪುರಾ ರಾಜ್ಯ ಸರ್ಕಾರಗಳು ಸಹ ಈ ಒಂದು ನಿರಾಶ್ರಿತರಿಗೆ ಅನುಕೂಲಗಳನ್ನು ಕಲ್ಪಿಸಿಕೊಡಲಾಗುತ್ತೆ. ಸೊ ಆ ದೇಶದಿಂದ ಇಲ್ಲಿಗೆ ಬಂದಾಗ ಅವರ ಹತ್ತಿರ ಏನೂ ಇರಲ್ಲ. ಅವರ ಒಂದು ಹುಟ್ಟೂರು, ಆಸ್ತಿ, ಮನೆ ಎಲ್ಲ ಬಿಟ್ಟು ಬಂದಿರ್ತಾರೆ. ಸೊ ಅವರಿಗೆ ಸೆಟ್ಲ್ ಆಗಲಿಕ್ಕೆ ಸೌಲಭ್ಯಗಳನ್ನ ಒದಗಿಸಿಕೊಡಲಾಗುತ್ತೆ. ಸೊ ಇದರಿಂದ ಅವರು ಭಾರತದಲ್ಲಿ ತಮ್ಮ ಒಂದು ಭವಿಷ್ಯದ ಬದುಕನ್ನ ಕಟ್ಟಿಕೊಳ್ಳಲು ಸಹಾಯವಾಗುತ್ತದೆ. ಸಿನ್ಸ್ ಮೋಸ್ಟ್ ಆಫ್ ದ ರೆಫ್ಯೂಜೀಸ್ ಫ್ರಮ್ ಬಾಂಗ್ಲಾದೇಶ್ ನ್ಯೂ ಬೆಂಗಾಲಿ ಲ್ಯಾಂಗ್ವೇಜ್, so they attempted to settle in Bengal. As a result, there was a huge stress on the West Bengal. During 1960 and 1970, India itself faced economic crisis. So major famines destroyed our financial security. ಬಾಂಗ್ಲಾದೇಶದಿಂದ ಬಂದ ಬಹುತೇಕ ನಿರಾಶ್ರಿತರಿಗೆ ಬೆಂಗಾಲಿ ಲ್ಯಾಂಗ್ವೇಜ್ ಮಾತ್ರ ಪರಿಚಯವಿತ್ತು. ಸೊ ಅವರು ಹಾಗಾಗಿ ಹೆಚ್ಚಾಗಿ ಬೆಂಗಾಲ್ನಲ್ಲಿ ಬಂದು ಸೆಟ್ಲ್ ಆಗಲಿಕ್ಕೆ ಪ್ರಯತ್ನಿಸಿದ್ರು. ಇದರಿಂದಾಗಿ ಪಶ್ಚಿಮ ಬಂಗಾಳದ ಪ್ರದೇಶಗಳು ಹೆಚ್ಚು ಜನಸಂಖ್ಯೆಯ ಒತ್ತಡಕ್ಕೆ ಒಳಗಾದವು. ಇವನ್ ನೋಡಿ, ನಮ್ಮ ದೇಶದಲ್ಲಿ ಡ್ಯೂರಿಂಗ್ 1960 ಅಂಡ್ 1970 ಈ ಟೈಮಲ್ಲಿ ದೊಡ್ಡ ಆರ್ಥಿಕ ಸಂಕಷ್ಟಗಳಿಗೆ ಒಳಗಾಗಿತ್ತು. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸಹ ಸುಧಾರಿಸೋದೇ ಒಂದು ಸವಾಲಾಗಿತ್ತು. ಬರಗಾಲ, ಬಡತನ, ತುಂಬಾ ಸಮಸ್ಯೆಗಳಿತ್ತು. ಇವನ್ ಸ್ಟಿಲ್ ಇಂಡಿಯಾ ಡಿಡ್ ನಾಟ್ ಲೀವ್ ಇಟ್ಸ್ ಹ್ಯುಮ್ಯಾನಿಟೇರಿಯನ್ ಕನ್ಸರ್ನ್ ಅಂಡ್ ಇಟ್ ಟ್ರೈ ಟು ಪ್ರೊವೈಡ್ ಬೆಟರ್ ರೆಫ್ಯೂಜಿ ಫೆಸಿಲಿಟೀಸ್ ಫಾರ್ ದೆಮ್. ಬಟ್ ಈ ಸಮಯದಲ್ಲೂ ಸಹ ನಮ್ಮ ದೇಶ ಈ ನಿರಾಶ್ರಿತರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಮತ್ತೆ ಮಾನವೀಯ ದೃಷ್ಟಿಯಿಂದ ಅವರಿಗೆ ಪರಿಹಾರ ನೀಡಲಾಯಿತು. ಮತ್ತೆ ಆ ಸಮಯದಲ್ಲಿ ನಮ್ಮ ದೇಶದಲ್ಲಿದ್ದಂಥ ಆರ್ಥಿಕ ಪರಿಸ್ಥಿತಿಯಿಂದ ನಮ್ಮ ದೇಶ ನಿರಾಶ್ರಿತರಿಗೆ ವಾಪಸ್ ಕಳಿಸ್ಬೋದಿತ್ತು. ಬಟ್ ನಮ್ಮ ದೇಶ ಮಾನವೀಯತೆ ಬಿಟ್ಕೊಳ್ಳಿಲ್ಲ. ಅವರಿಗೆ ಆಶ್ರಯ, ಊಟ, ವಸತಿ ಹೀಗೆ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿತ್ತು. ಸೊ ಇಲ್ಲಿವರೆಗೆ ನಮ್ಮ ದೇಶಕ್ಕೆ ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶದಿಂದ ಬಂದ ನಿರಾಶ್ರಿತರ ಸಮಸ್ಯೆ ಬಗ್ಗೆ ತಿಳ್ಕೊಂಡು, ಹಾಗೆ ಇನ್ನು ಬೇರೆ ದೇಶಗಳಿಂದ ಬಂದ ನಿರಾಶ್ರಿತರ ಸಮಸ್ಯೆಗಳ ಬಗ್ಗೆ ನೋಡೋಣ. The people of Tibet had arrived in our country as refugees during Nehru time. According to one estimate, there are around 1,20,000 Tibetan refugees in our country. In the year 1960, government of Karnataka sanctioned 3,000 acres of land to Tibetan refugees at Bailukuppe, and now it has grown as one of the major Tibetan settlements in India. In spite of all these problems, their arrival has enriched our cultural diversity. ನೆಹರು ಅವರ ಕಾಲದಿಂದಲೇ ಟಿಬೆಟ್ನಿಂದ ಅನೇಕ ಜನರು ನಿರಾಶ್ರಿತರಾಗಿ ಭಾರತಕ್ಕೆ ಬಂದಿದ್ದಾರೆ. ಕಾರಣ, ಚೀನಾ ಮತ್ತೆ ಟಿಬೆಟ್ ನಡುವೆ ಬಿಕ್ಕಟ್ಟು ಏರ್ಪಟ್ಟಾಗ ದಲೈ ಲಾಮಾ ಅವರ ನೇತೃತ್ವದಲ್ಲಿ ಟಿಬೆಟಿಯನ್ನರು ರಕ್ಷಣೆಗಾಗಿ ನಮ್ಮ ದೇಶಕ್ಕೆ ವಲಸೆ ಬಂದರು. ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಸಹ ಭಾರತ ಇವರ ಬರುವಿಕೆಯನ್ನು ನಿರಾಕರಿಸಲಿಲ್ಲ. ಅಂಡ್ ಸುಮಾರು 1,20,000 ಟಿಬೆಟಿಯನ್ ನಿರಾಶ್ರಿತರು ಭಾರತದಲ್ಲಿದ್ದಾರೆ. 1960ರಲ್ಲಿ ಅಂದಿನ ಒಂದು ಮೈಸೂರು ಸರ್ಕಾರ ಮೈಸೂರು ಜಿಲ್ಲೆಯ ಬೈಲ್ಕುಪ್ಪೆಯಲ್ಲಿ ಟಿಬೆಟಿಯನ್ ನಿರಾಶ್ರಿತರಿಗಾಗಿ ಅಂತಾನೆ 3,000 ಎಕರೆಗಳಷ್ಟು ಜಮೀನು ನೀಡಿತು. ಬಟ್ ಇವಾಗ ಈ ಊರು ವಲಸೆ ಬಂದ ಟಿಬೆಟಿಯನರ ಒಂದು ಪ್ರಮುಖ ಕೇಂದ್ರವಾಗಿ ಬೆಳೆದಿದೆ. ಹೀಗೆ ನಿರಾಶ್ರಿತರಾಗಿ ಭಾರತಕ್ಕೆ ಬಂದಂತಹ ಟಿಬೆಟಿಯನರ ಒಂದು ಆಗಮನದಿಂದ ನಮ್ಮ ದೇಶದ ಬಹು ಸಂಸ್ಕೃತಿಯು ಮತ್ತಷ್ಟು ಬೆಳೆಯಿತು. ಓಕೆ ಸ್ಟೂಡೆಂಟ್ಸ್, practice this all the points. We will continue this lesson in a next video. Till then, take care.